ಈ ಚಾನಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಗೆಳೆಯರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಒಬ್ಬ ವ್ಯಕ್ತಿಯನ್ನು ಮುಗಿಸಲು ಒಂದು ದೇಶದ ಇಡೀ ಟ್ರಾಫಿಕ್ ಸಿಸ್ಟಮ್ನೇ ಹ್ಯಾಕ್ ಮಾಡಲು ಸಾಧ್ಯವಾ? ಕೇವಲ 60 ಸೆಕೆಂಡುಗಳಲ್ಲಿ 30 ಬಾಂಬ್ಗಳು ಗುರಿ ತಪ್ಪದೇ ಬೀಳೋದು ಹೇಗೆ ಸಾಧ್ಯ? ಮತ್ತು ಇನ್ನೊಂದು ಪ್ರಶ್ನೆ, ಶತ್ರು ದೇಶದ ಗುಪ್ತಚರ ಇಲಾಖೆಯ ಮುಖ್ಯಸ್ಥನೇ ತನ್ನ ದೇಶಕ್ಕೆ ದ್ರೋಹ ಮಾಡಿ ಮೊಸಾದ್ ಏಜೆಂಟ್ ಆಗಿ ಕೆಲಸ ಮಾಡೋದು ಸಾಧ್ಯವಾ? ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ನೋಡೋದು ಇಸ್ರೇಲ್ನ ಅತ್ಯಂತ ಅಪಾಯಕಾರಿ ಮತ್ತು ರಹಸ್ಯಮಯ ಗುಪ್ತಚರ ಸಂಸ್ಥೆ ಮೊಸಾದ್. ಇದು ಇರಾನ್ನ ಸುಪ್ರೀಂ ಲೀಡರ್ ಆಯತೊಲ್ಲಾ ಖಮೇನಿಯವರನ್ನು ಹೇಗೆ ಟಾರ್ಗೆಟ್ ಮಾಡಿತು ಅನ್ನೋ ಕಥೆ ಮಾತ್ರ ಅಲ್ಲ, ಇದರ ಹಿಂದೆ ಇರುವ ಜಿಯೋಪೊಲಿಟಿಕಲ್ ಗೇಮ್ ಪ್ಲಾನ್ ಏನು ಅನ್ನೋದನ್ನು ಡಿಕೋಡ್ ಮಾಡೋಣ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡಿಕೊಳ್ಬೇಕು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಇವತ್ತಿನದ್ದಲ್ಲ. 1989ರಿಂದ ಆಯತೊಲ್ಲಾ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ತೀವ್ರವಾದ ನಿಲುವು ತೆಗೆದುಕೊಂಡಿದ್ರು. ಅವರ ಭಾಷಣಗಳಲ್ಲಿ ಇಸ್ರೇಲ್ ನಾಶ ಮಾಡಬೇಕು ಅನ್ನೋ ಸಂದೇಶ ಸ್ಪಷ್ಟವಾಗಿತ್ತು. ಅದರ ಪರಿಣಾಮವಾಗಿ ದಶಕಗಳ ಕಾಲ ಇರಾನ್ ಮತ್ತು ಇಸ್ರೇಲ್ ನಡುವಿನ ಶ್ಯಾಡೋ ವಾರ್ ನಡೆಯುತ್ತಲೇ ಬಂದಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಇಷ್ಟೊಂದು ವರ್ಷಗಳ ಸಂಘರ್ಷದ ನಂತರ ಕೇವಲ 24 ಗಂಟೆಗಳ ಆಪರೇಷನ್ನಲ್ಲಿ ಇಸ್ರೇಲ್ ಹೇಗೆ ಖಮೇನಿ ಮೇಲೆ ನಿಖರ ದಾಳಿ ಮಾಡಿತು? ಅದರ ಉತ್ತರ ಒಂದು ಸಂಸ್ಥೆ, ಮೊಸಾದ್. ಭಾರತಕ್ಕೆ ರಾ ಇದ್ದಂತೆ, ಪಾಕಿಸ್ತಾನಕ್ಕೆ ISI ಇದ್ದಂತೆ, ಇಸ್ರೇಲ್ಗೆ ಮೊಸಾದ್ ಒಂದು ರಕ್ಷಣಾ ಕವಚ. ಆದರೆ ಮೊಸಾದನ್ನು ಭಯಾನಕವಾಗಿಸುವುದು ಅದರ ಕಾರ್ಯಾಚರಣೆಯ ರೀತಿ. ಅವರು ಕೇವಲ ಮಾಹಿತಿ ಸಂಗ್ರಹಿಸುವುದಿಲ್ಲ, ಅವರು ಶತ್ರು ದೇಶದ ಒಳಗೆ ನುಗ್ಗಿ ಅದರ ವ್ಯವಸ್ಥೆಯನ್ನೇ ಒಳಗಿನಿಂದ ನಿಯಂತ್ರಿಸುತ್ತಾರೆ. ಇದಕ್ಕೆ ಉದಾಹರಣೆ ಒಂದನ್ನು ನೋಡೋಣ, ದಿ ಪೇಜರ್ ಆಪರೇಷನ್. ಇತ್ತೀಚೆಗೆ ನಡೆದ ಒಂದು ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಹಿಜ್ಬುಲ್ಲಾ ಉಗ್ರರು ಮೊಬೈಲ್ ಬಳಸಿದರೆ ಟ್ರ್ಯಾಕ್ ಆಗ್ತೇವೆ ಎಂದು ಹಳೆಯ ಪೇಜರ್ ಟೆಕ್ನಾಲಜಿ ಬಳಕೆ ಮಾಡ್ತಿದ್ರು. ಅವರಿಗನಿಸಿತ್ತು ಇದು ಸುರಕ್ಷಿತ. ಆದರೆ ಮೊಸಾದ್ ಒಂದು ಹೆಜ್ಜೆ ಮುಂದೆ ಹೋಗಿತ್ತು. ಅವರು ಏನು ಮಾಡಿದ್ರು ಅಂದರೆ, ಪೇಜರ್ ತಯಾರಿಸುವ ಕಂಪನಿಯ ಉತ್ಪಾದನಾ ಹಂತದಲ್ಲೇ ಪ್ರವೇಶಿಸಿದ್ರು. ಆ ಸಾಧನಗಳ ಬ್ಯಾಟರಿಯ ಜಾಗದಲ್ಲಿ ಸಣ್ಣ ಸ್ಫೋಟಕಗಳನ್ನು ಇಟ್ಟಿದ್ರು. ಒಂದು ಸಿಗ್ನಲ್ ಕೊಟ್ಟಾಗ ಅವುಗಳು ಸ್ಫೋಟಗೊಂಡವು. ಇದು ಸಾಧ್ಯವಾದದ್ದು ಒಂದು ದಿನದ ಕೆಲಸದಿಂದಲ್ಲ, ಇದು ವರ್ಷಗಳ ಕಾಲ ನಡೆದ ಸ್ಟ್ರಾಟಜಿಕ್ ಪ್ಲಾನಿಂಗ್. ಖಮೇನಿ ಆಪರೇಷನ್ನಲ್ಲಿ ಮೊಸಾದ್ ಬಳಸಿದ ದೊಡ್ಡ ಆಯುಧ ಇಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್. 3 ವರ್ಷಗಳಿಂದ ಮೊಸಾದ್ ಏಜೆಂಟ್ಗಳು ಟೆಹರಾನ್ ನಗರದಲ್ಲಿನ ಹಲವಾರು CCTV ನೆಟ್ವರ್ಕ್ಗಳನ್ನು ಹ್ಯಾಕ್ ಮಾಡಿದ್ರು. ಖಮೇನಿ ಯಾವಾಗ ಹೊರಬರ್ತಾರೆ, ಅವರ ಕಾನ್ವಾಯ್ನಲ್ಲಿ ಎಷ್ಟು ಕಾರುಗಳಿರುತ್ತವೆ, ಅವರು ಯಾವ ಬಿಲ್ಡಿಂಗ್ಗೆ ಹೋಗ್ತಾರೆ, ಇವೆಲ್ಲ ಮಾಹಿತಿಯನ್ನು ಇಸ್ರೇಲ್ ತನ್ನ ಕಮಾಂಡ್ ಸೆಂಟರ್ನಿಂದ ಲೈವ್ ಮಾನಿಟರ್ ಮಾಡ್ತಾ ಇತ್ತು. ಇದು ಇಂದಿನ ಮಾಡರ್ನ್ ವಾರ್ಫೇರ್. ಯುದ್ಧ ಕೇವಲ ಗುಂಡು ಮತ್ತು ಬಾಂಬ್ಗಳಿಂದಲ್ಲ, ಡೇಟಾ ಮತ್ತು ಇಂಟೆಲಿಜೆನ್ಸ್ನಿಂದ. ಆದರೆ ಟೆಕ್ನಾಲಜಿ ಮಾತ್ರ ಸಾಕಾಗೋದಿಲ್ಲ. ಮೊಸಾದ್ನ ನಿಜವಾದ ಶಕ್ತಿ ಹ್ಯೂಮನ್ ಇಂಟೆಲಿಜೆನ್ಸ್, ಅಂದರೆ ಶತ್ರು ದೇಶದ ಒಳಗೆಯೇ ತಮ್ಮ ಏಜೆಂಟ್ಗಳನ್ನು ನುಗ್ಗಿಸುವುದು. ಇದಕ್ಕೆ ಮೊಸಾದ್ಗೆ ದೊಡ್ಡ ಇತಿಹಾಸ ಇದೆ. ಒಮ್ಮೆ ಹಮಾಸ್ ಸ್ಥಾಪಕರ ಮಗನನ್ನೇ ತಮ್ಮ ಮಾಹಿತಿದಾರನಾಡಿ ಮಾಡಿದ್ದ ಘಟನೆ ಇದೆ. ಖಮೇನಿ ಪ್ರಕರಣದಲ್ಲೂ ಕೂಡ ಅವರ ನಿಕಟವರ್ತಿಗಳೇ ಇಸ್ರೇಲ್ಗೆ ಮಾಹಿತಿ ನೀಡುತ್ತಿದ್ದರೆಂದು ಅಂತಾರಾಷ್ಟ್ರೀಯ ವರದಿಗಳು ಹೇಳುತ್ತವೆ. ಇರಾನ್ಗೆ ಈಗ ದೊಡ್ಡ ಸಮಸ್ಯೆ ಏನು ಅಂದರೆ, ಯಾರು ನಿಜವಾದ ದೇಶಭಕ್ತರು, ಯಾರು ಮೊಸಾದ್ ಏಜೆಂಟ್ಗಳು ಅನ್ನೋದನ್ನೇ ಪತ್ತೆ ಹಚ್ಚೋದು ಕಷ್ಟವಾಗಿದೆ. ಆಪರೇಷನ್ ನಡೆದ ದಿನ ಇಸ್ರೇಲ್ನ ಸುಮಾರು 100 ಯುದ್ಧ ವಿಮಾನಗಳು ಇರಾನ್ ಆಕಾಶದಲ್ಲಿ ಹಾರಾಡ್ತಿದ್ದವು. ಆದರೆ ಅವು ಕೂಡ ಮುಖ್ಯ ಕೆಲಸ ಬಾಂಬ್ ಹಾಕೋದಲ್ಲ. ಮೊದಲು ಅವರು ಟೆಹರಾನ್ ನಗರದ ಬಾಂಬ್ ಅಲರ್ಟ್ ಸಿಸ್ಟಮ್, ರೇಡಾರ್ ನೆಟ್ವರ್ಕ್, ಕಮ್ಯುನಿಕೇಷನ್ ಸಿಸ್ಟಮ್ ಇವೆಲ್ಲವನ್ನು ಜಾಮ್ ಮಾಡಿದ್ರು. ಆದ್ದರಿಂದ ಮೊದಲ ಬಾಂಬ್ ಬಿದ್ದಾಗಲೂ ಇರಾನ್ ಸೈರನ್ ಮೊಳಗಲೇ ಇಲ್ಲ. ಅದರ ನಂತರ ಕೇವಲ 60 ಸೆಕೆಂಡುಗಳಲ್ಲಿ ಸುಮಾರು 30 ನಿಖರ ದಾಳಿಗಳು ಖಮೇನಿ ಇದ್ದ ಕಟ್ಟಡದ ಫ್ಲೋರ್ಗೆ ಬಿದ್ದವು. ಆಪರೇಷನ್ ಮುಗಿದಿತ್ತು. ಇರಾನ್ ಪರಿಸ್ಥಿತಿ ಇಲ್ಲಿ ತುಂಬಾ ಸಂಕೀರ್ಣವಾಗಿದೆ. ಮೊಸಾದ್ ಏಜೆಂಟ್ಗಳನ್ನು ಹಿಡಿಯಲು ಇರಾನ್ ಸರ್ಕಾರ 20 ಜನರ ವಿಶೇಷ ಟೀಮ್ ರಚಿಸಿತ್ತು. ಆದರೆ ಆಶ್ಚರ್ಯ ಏನು ಗೊತ್ತಾ? ಆ ಟೀಮ್ನ ಲೀಡರ್ ಮತ್ತು ಕೆಲವು ಸದಸ್ಯರು ಸ್ವತಃ ಮೊಸಾದ್ ಏಜೆಂಟ್ಗಳೇ ಎಂದು ಇರಾನ್ ಮಾಜಿ ಪ್ರಧಾನಿಯೇ ಒಪ್ಪಿಕೊಂಡಿದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟ, ಮೊಸಾದ್ ಇರಾನ್ ವ್ಯವಸ್ಥೆಯೊಳಗೆ ಬಹಳ ಆಳವಾಗಿ ನುಗ್ಗಿದೆ.
ಈ ಎಲ್ಲಾ ಬೆಳವಣಿಗೆಗಳು ಭಾರತಕ್ಕೆ ತುಂಬಾ ಮುಖ್ಯ. ಭಾರತಕ್ಕೆ ಇರಾನ್ ಜೊತೆ ಚಾಬಹಾರ್ ಬಂದರು ಮೂಲಕ ಆರ್ಥಿಕ ಹಿತಾಸಕ್ತಿ ಇದೆ. ಮತ್ತೊಂದೆಡೆ ಇಸ್ರೇಲ್ ಜೊತೆ ರಕ್ಷಣಾ ಸಹಕಾರ, ತಂತ್ರಜ್ಞಾನ ಪಾಲುದಾರಿಕೆ ಬಹಳ ಬಲವಾಗಿದೆ. ಅದರ ಕಾರಣ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಉಂಟಾದರೆ ಭಾರತ ತನ್ನ ಡಿಪ್ಲೊಮಸಿ ತುಂಬಾ ಜಾಗರೂಕತೆಯಿಂದ ನಡೆಸಬೇಕು. ಇಂತಹ ಸಂಘರ್ಷಗಳು ಜಾಗತಿಕ ತೈಲ ಬೆಲೆಗಳನ್ನು ಕೂಡ ಏರಿಸಬಹುದು. ರಷ್ಯಾ ಮತ್ತು ಚೀನಾ ಈ ಸಂಘರ್ಷದಲ್ಲಿ ಇರಾನ್ ಪರವಾಗಿ ನಿಂತಿದ್ದರೂ ಇಸ್ರೇಲ್ನ ಇಂಟೆಲಿಜೆನ್ಸ್ ಸಾಮರ್ಥ್ಯ ಮತ್ತು ಅಮೆರಿಕದ ಬೆಂಬಲ ಈ ಯುದ್ಧದ ಸಮೀಕರಣವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ. ಇದು ಪ್ರಾದೇಶಿಕ ಯುದ್ಧವಾಗಿ ಉಳಿದರೆ ಒಂದು ವಿಷಯ, ಆದರೆ ಇದು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಿದರೆ ಅದು ದೊಡ್ಡ ಅಪಾಯ. ಮೊಸಾದ್ನ ಈ ಆಪರೇಷನ್ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಶತ್ರುವನ್ನು ಕೇವಲ ಸೈನಿಕ ಶಕ್ತಿಯಿಂದ ಮಾತ್ರ ಅಲ್ಲ, ಮಾಹಿತಿ, ಜಾಣ್ಮೆ ಮತ್ತು ಇಂಟೆಲಿಜೆನ್ಸ್ ಮೂಲಕವೂ ಸೋಲಿಸಬಹುದು. ಇಂತಹ ಜಿಯೋಪೊಲಿಟಿಕಲ್ ಬೆಳವಣಿಗೆಗಳು ನಮ್ಮ ದೇಶದ ಭದ್ರತೆಯ ಮೇಲೂ ಪರೋಕ್ಷವಾಗಿ ಪರಿಣಾಮ ಬೀರುತ್ತವೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಇಸ್ರೇಲ್ನ ಈ ಕಾರ್ಯಾಚರಣೆ ಸರಿಯಾ ಅಥವಾ ಅದು ಜಾಗತಿಕ ಅಸ್ಥಿರತೆಯನ್ನು ಹೆಚ್ಚಿಸುತ್ತಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಆಳವಾದ ಮತ್ತು ರೋಚಕ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ನಮ್ಮ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.